ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ನಂದಿತಾ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿರಾಜ್ ಭೋಸ್ಲೆ ಅವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಮಾರ್ಚ್ 29ಕ್ಕೆ ನಡೆಯಲಿದೆ ಎಂದು ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ.ಎಚ್. ಮರ್ಯೋಜಿರಾವ್ ಅವರು ಹೇಳಿದರು. ಶನಿವಾರ ಚನ್ನಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಕೆಕೆಎಂಪಿ ಅಧ್ಯಕ್ಷ ಸತೀಶ್ ಪವಾರ್, ಮರಾಠ ಸಮಾಜದ ಉಪಾಧ್ಯಕ್ಷರಾದ ಕುಬೇಂದ್ರರಾವ್, ಚಿಕ್ಕಮಗಳೂರು ಕೆಪಿಎಂಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ್, ದಾವಣಗೆರೆ ಜಿಲ್ಲಾ ನಿರ್ದೇಶಕರಾದ ಅಣ್ಣೋಜಿರಾವ್, ಕಣವೆಬೀಳ್ಚಿ ಅಣ್ಣೋಜಿರಾವ್ ಪವಾರ್, ಸಚಿನ್, ಮಂಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಎಂ ಪವಾರ್, ಚನ್ನಗಿರಿಯಿಂದ. ಒಂದು ಹೊಸ ತಿರುವನ್ನು ಕೊಡಬೇಕು, ನಮ್ಮ ಜನರನ್ನ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಸಂಘಟನೆ ಮಾಡಬೇಕು. ಅದಕ್ಕೆ ಶಹಾಜಿರಾಜ ಭೋಸ್ಲೆ ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ನಾವು ಆಚರಿಸುವ ಮೂಲಕ ಸಮಾಜವನ್ನ ಮತ್ತಷ್ಟು ಸಂಘಟನೆ ಮಾಡೋಣ. ಹಾಗೆಯೇ ಎಲ್ಲ ಜನರು ಜಯಂತಿಯ ಕಾರ್ಯಕ್ರಮ ಅಂತಂದ್ರೆ ಸಾಕಷ್ಟು ಜನರು ಎಲ್ಲ ಬದಿಗೊತ್ತಿ ಮನೋಭಾವನೆಗಳು, ಯಾಕಂದ್ರೆ ಸಾಕಷ್ಟು ಜನರಲ್ಲಿ ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಹೋಗುವ ಸಂಖ್ಯೆ ಕಡಿಮೆ ಇರ್ತದೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಹೊಸದಾಗಿ ಅಂತಂದ್ರೆ ಅವರ ಜಯಂತ್ಯೋತ್ಸವನ ಅದೇ ಗಂಟೆ ಹುಡುಕಿ ಆ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕಳೆದ ಒಂದು 3 ವರ್ಷಗಳ ಕೆಳಗಡೆ ಹೊದಿಗೆರೆಯಲ್ಲಿ ನಿಜಕ್ಕೂ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೆಕೆಎಂಪಿ ವತಿಯಿಂದ ಪ್ರಾರಂಭ ಮಾಡಿದ್ರು. ಕೆಕೆಎಂಪಿ ವತಿಯಿಂದ ಪ್ರಾರಂಭ ಮಾಡಿದ ನಂತರದಲ್ಲಿ ಕಾರ್ಯಕ್ರಮವನ್ನ ಚೆಂದಾಗಿ ಮಾಡ್ಕೊಂತ ಬಂದ್ವಿ. ಅದ್ರ ಜೊತೆಗೆ ಲಾಸ್ಟ್ ಟೈಮ್ ಒಂದ್ಸರಿ ಒಂದು ಜಾತ್ರೆ ಮಹೋತ್ಸವ ಬಂದಿದ್ದರಿಂದ ಒಂಚೂರು ದಿನಾಂಕ ಏರುಪೇರಾಯಿತು. ಅದೃಷ್ಟ ನಮಗೆ ಇನ್ನೂ ಚೆನ್ನಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಮರ್ಯೋಜಿರಾವ್ರವರೇ ನಮ್ಮ ನಿಗಮದ ಅಧ್ಯಕ್ಷರಾಗಿರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ಬಲ ನಮ್ಮ ಸಮಾಜಕ್ಕೆ ಹಾಗೇನೆ ಕರ್ನಾಟಕ ರಾಜ್ಯಕ್ಕೆ ಬಂದಂತಾಗಿದೆ ಅಂತ ಹೇಳಲಿಕ್ಕೆ ನನಗೂ ಸಹ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರ ಒಂದು ಆಶೆ ಏನಂತೆ, ಶಹಾಜಿರಾಜ ಭೋಸ್ಲೆ ಅವರ ಒಂದು ಜಯಂತ್ಯೋತ್ಸವವನ್ನ ತುಂಬಾ ಅದ್ದೂರಿಯಾಗಿ ಮಾಡುವ ಮೂಲಕ ಹಾಗೇನೆ ಆ ಕ್ಷೇತ್ರದ ಅಭಿವೃದ್ಧಿ ಹಾಗೇನೆ ಆ ಹಿಂದೆ ಇದ್ದಂತ ಸುರೇಶ್ವರಾನಂದ ಭಾರತಿ ಸ್ವಾಮೀಜಿಗಳ ಒಂದು ಕನಸನ್ನ ನನಸು ಮಾಡುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈ ಸಭೆಯನ್ನು ಕುರಿತಂತೆ ನಮ್ಮ ಮರಾಠ ಸಮಾಜದ ಉಪಾಧ್ಯಕ್ಷರಾಗಿರುವಂತಹ ಕುಬೇಂದ್ರರಾವ್ ಮಾತನಾಡುತ್ತಾರೆ. ಈ ಒಂದು ಏನು ನಮ್ಮ ಹೊದಿಗೆರೆ ಶಹಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮರಾಠ ನಿಗಮದ ಮಂಡಳಿ ಅಧ್ಯಕ್ಷರಂತ ಮತ್ತು ಕೆಕೆಪಿ ದಾವಣಗೆರೆ ಜಿಲ್ಲೆ ಅಧ್ಯಕ್ಷರಾದಂಥ ಜಿ.ಎಚ್. ಮರ್ಯೋಜಿರಾವ್ ಅವರೇ ಹಾಗೂ ನಮ್ಮ ಕೆಕೆಎಂಪಿ ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾದಂಥ ಸತೀಶ್ ಪವಾರ್ ಅವರೇ ಹಾಗೂ ನಮ್ಮ ಮತ್ತೆ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಇಲ್ಲಿಂದ ಬಂದಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧು ಭಗಿನಿಯರು. ಈ ಒಂದು ಕಾರ್ಯಕ್ರಮವನ್ನು ನಾವು ಭಾಳ ವರ್ಷದಿಂದ ನಾವು ಪುಣ್ಯ ತಿಥಿಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಹೊದಿಗೆರೆದು ಶಹಾಜಿ ಮಹಾರಾಜರ ಪುಣ್ಯ ತಿಥಿಯನ್ನು ಮಾಡ್ಕೊತ ಬರ್ತಾ ಇದ್ವಿ. ಇದು ಮಾಡ್ತಾ ಇದ್ದಾಗ ಸುಮಾರು ಜನ ಸೇರ್ತಾ ಇತ್ತು, ಸುಮಾರು ಜನ ಬಂದು ಹೋಗ್ತಾ ಇತ್ತು, ಕಮ್ಮಿ ಆಗ್ತು, ಜಾಸ್ತಿ ಆಯ್ತು, ಈ ಥರ ಏರು ಇಳುವು ಆಗ್ತಾನೇ ಇತ್ತು. ಅದಕ್ಕೆ ಒಂದು ಸಾರಿ ಒಂದು ವಿಚಾರದಲ್ಲಿ ಒಂದು ಮೀಟಿಂಗ್ನಲ್ಲಿ ಒಬ್ಬರು ಮಾತಾಡಿದ್ರು, ಸ್ವಾಮಿಗಳೇ ಈ ಪುಣ್ಯತಿಥಿ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ಜಯಂತಿಯನ್ನು ಮಾಡಿದ್ರೆ ಬಹಳ ಒಳ್ಳೇದಿರ್ತದೆ. ಆಗ ಬಳಿ ಶಹಾಜಿ ಮಹಾರಾಜ ಜಯಂತಿ ಮಾಡುವ ವಿಚಾರದಲ್ಲಿ ಇವತ್ತು ನಾವೇನು ಸಭೆ ಕರೆದಿದ್ದೀವಿ, ಈ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಕ್ಕಮಗಳೂರಿನ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಮದ್ನೆ ಅವರೇ, ಜಿಲ್ಲಾ ಕೆಕೆಎಂಪಿಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಕುಬೇಂದ್ರರಾವ್ ಅವರೇ, ಚನ್ನಗಿರಿ ತಾಲೂಕಿನ ಕೆಕೆಎಂಪಿ ಅಧ್ಯಕ್ಷರಾದಂಥ ಸತೀಶ್ ರವರೇ, ಇನ್ನೊಬ್ಬ ಕೆಕೆಎಂಪಿ ಜಿಲ್ಲಾ ಸದಸ್ಯರಾದಂಥ ಅಣ್ಣೋಜಿರಾವ್ ಅವರೇ, ಕಣವೆಬೀಳ್ಚಿ ಮಂಜಣ್ಣ ಅವರೇ, ಕಣವೆಬೀಳ್ಚಿ ರಾಜಪ್ಪನವರೇ, ಕಮಲಾಕ್ಷಿ ಅವರೇ, ಸಚಿನ್ ಅವರೇ ಹಾಗೂ ಎಲ್ಲ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಮರಾಠರ ಅಸ್ತಿತ್ವ, ಮರಾಠರ ಕುರುಹು
ಮರಾಠರು ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಇದ್ದಾರೆ, ಮರಾಠರಿಗೂ ಮತ್ತೆ ಕನ್ನಡಿಗರಿಗೂ ಏನು ಅವಿಭಾಜ್ಯ ಸಂಬಂಧ, ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕಾದ್ರೆ ಏನು ಇವತ್ತಿನ ದಿವಸ ನಾವು 2A ಕೇಳ್ತಾ ಇದ್ದೀವಿ. ಇನ್ನೊಂದು ಯಾವುದೇ ಸವಲತ್ತುಗಳನ್ನು ಸರ್ಕಾರದಿಂದ ಪಡಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಕರ್ನಾಟಕ ರಾಜ್ಯಕ್ಕೆ ಮರಾಠರು ಕರ್ನಾಟಕಕ್ಕೆ ವಲಸೆ ಬಂದವರಲ್ಲ, ನಾವು ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥವರೇ. ನಮಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅವಿಭಾಜ್ಯ ಸಂಬಂಧ ಇದೆ ಅಂತ ತೋರಿಸ್ಲಿಕ್ಕೆ ಯಾವುದಾದ್ರೂ ಒಂದು ನಮಗೆ ಉಳಿದಿದೆ ಅಂದರೆ ಅದು ಸಮಾಧಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪೂಜ್ಯ ತಂದೆಯವರಂತ ಶಹಾಜಿ ಮಹಾರಾಜರ ಸಮಾಧಿ ಏನಿದೆ ಅದೇ ನಮಗೆ ಮೊಟ್ಟ ಮೊದಲಿಗೆ ಗುರುವಾಗುತ್ತೆ. ಕಾರಣ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಮರಾಠರು ಮಹಾರಾಷ್ಟ್ರದವರು, ನೀವು ಪೂನಾದವರು, ನೀವು ಅಲ್ಲಿರಬೇಕು, ಇಲ್ಲೇ ಹಾಕ್ತಿದ್ದೀರಾ, ಇಲ್ಲೇ ಹಾಕಿ ಬಂದಿದ್ದೀರಾ ಅಂತ ಹೇಳ್ತಾರೆ. ಜೊತೆಗೆ ನಮ್ಮವರು ಕೂಡ ಅಷ್ಟೇ ಭಯಭೀತರಾಗಿ ಶಿವಾಜಿ ಜಯಂತಿಗಳನ್ನ ಇದನ್ನ ಮಾಡ್ತಾರೆ. ಇದನ್ನ ನಾವು ಹೋಗಲಾಡಿಸ್ಬೇಕು ಅಂತ ಏನಾದರೂ ನಾವು ಮಾಡದೇ ಇದ್ರೆ ಬಂಧುಗಳೇ, ಇವತ್ತಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆ ಕೈಯಿಂದ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿಯೂ ಅಲ್ಲ. ನಮ್ಮಷ್ಟು ರಿಸ್ಕ್ಗಳು ಅವ್ರು ತಗೊಳ್ಳಲ್ಲ. ಇವತ್ತಿನ ಕಂಪ್ಯೂಟರ್ ದುನಿಯಾ, ಎಲ್ಲ ಫೇಸ್ಬುಕ್ ವಾಟ್ಸಪ್ನಲ್ಲಿ ಅವ್ರನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ನಾವು ಇಲ್ಲ ಮರಾಠರು ಮತ್ತೆ ಕನ್ನಡಿಗರು ನಾವೆಲ್ಲ ಒಂದೇ, ಇದೊಂದು ಮೂಲ ಅಂತ ತೋರಿಸ್ಬೇಕು ಅಂತ ಯಾವ್ದಾದ್ರು ಒಂದು ಏನು ಉಳಿದಿದೆ ನಮ್ದು ಅಂದ್ರೆ ಶಹಾಜಿ ಮಹಾರಾಜರ ಸಮಾಧಿ. ನಮ್ಗೆ ಎಷ್ಟೋ ಜನಕ್ಕೆ ನಮ್ಮ ಸಮಾಜದಲ್ಲಿ ಗೊತ್ತಿಲ್ಲ ಶಹಾಜಿ ಮಹಾರಾಜರ ಸಮಾಧಿ ಕರ್ನಾಟಕದಲ್ಲಿದೆ, ಚನ್ನಗಿರಿಯಲ್ಲಿದೆ, ಒದಗಿದಲ್ಲಿದೆ, ದಾವಣಗೆರೆ ಜಿಲ್ಲೆ ಅಂದ್ರೆ ನಮ್ಮ ಸಮಾಧಿ ಕರ್ನಾಟಕದಲ್ಲಿದೆ ಗೊತ್ತಿಲ್ಲ. ಇದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಅತ್ಯಂತ ಪ್ರಚಾರದ ಕೊರತೆ, ನಾವು ಸೇರದೇ ಇರತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು. ಆ ಭಿನ್ನಾಭಿಪ್ರಾಯಗಳು ಈ ಸಣ್ಣ ಪುಟ್ಟ ಈ ಪ್ರಚಾರದ ಕೊರತೆ ಏನಿದೆ ಆ ಕೊರತೆಯಿಂದ ಇವತ್ತಿಗೂ ಕೂಡ ನಾವು ಕರ್ನಾಟಕದಲ್ಲಿ ಮರಾಠರು ಅಸ್ಪೃಶ್ಯರಾಗಿ ಉಳಿದಿದ್ದೀವಿ. ಇಲ್ಲಿ ಮರಿಯೋಜಿರಾವ್ ದೊಡ್ಡಸ್ಕಿ, ಮರಿಯೋಜಿರಾವ್ದು ಇದು ಕುಬೇರರಾವ್ದು, ಅಣ್ಣೋಜಿರಾವ್ದು, ಅವ್ರದ್ದು ಇವ್ರದ್ದು, ಸತೀಶ್ ಶ್ರೀನಿವಾಸ ಪಾದೀರವ್ರ ಪ್ರಶ್ನೆ ಅಲ್ಲ. ಕರ್ನಾಟಕದಲ್ಲಿ ಮರಾಠರ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಬೇಕಾದಂತ ಕಾರ್ಯಕ್ರಮವನ್ನು ನಾವು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ಅವರ ಮಕ್ಕಳಿಗೆ ನಾವು ಯಾವುದೇ ರೀತಿಯಾದಂಥ ಕೊಡುಗೆ ಕೊಟ್ಟು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರವಾಗಿ ಇಟ್ಕೊಂಡು ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ವಿ ಅಷ್ಟು ಬಿಟ್ರೆ ಇಲ್ಲಿ ಮರಿಯೋಜಿರಾವ್ ಅವರವರ ವೈಯಕ್ತಿಕವಾದಂಥ ಯಾವುದೇ ಅಜೆಂಡಾ ಇಲ್ಲ. ನನ್ನ ಅಜೆಂಡಾ ಏನಿಲ್ಲ, ನನಗೆ ಕೇಳೋರು ಯಾರು ಇಲ್ಲ. ಶಹಾಜಿ ಮಹಾರಾಜ ಜಯಂತಿ ಯಾಕೆ ಮಾಡಲಿಲ್ಲ, ಶಿವಾಜಿ ಜಯಂತಿ ಯಾಕೆ ಮಾಡಲಿಲ್ಲ, ನೀವ್ಯಾಕೆ ನಿಗಮದಿಂದ ಅದನ್ನು ಮಾಡಿಲ್ಲ, ನೀವ್ಯಾಕೆ KKM ಇದು ಮಾಡಿಲ್ಲ ಅಂತ ಕೇಳ್ತಕ್ಕಂಥದ್ದು ಖಂಡಿತವಾಗಿ ಇಲ್ಲ. ಮಾಡಬೇಕು ಅಂತ ಕೂಡ ಕಾನೂನು ಕೂಡ ಏನಿಲ್ಲ. ನನಗೇನು ಮಾಡಲೇಬೇಕು, ಮರಿಯೋಜಿರೋ ದೊಡ್ಡಸ್ಕಿ ತೋರಿಸ್ಕೋಬೇಕು, ಅದೆಲ್ಲ ನನಗೇನು ಅವಶ್ಯಕತೆ ಏನಿಲ್ಲ. ನಮಗೆ ನಮ್ದೇ ಆದಂತ ಒಂದು ನಮ್ಮ ತಂದೆ ತಾಯಿಯವರು ಮಾಡಿಟ್ಟಂತ ಒಂದು ಪುಣ್ಯ ಇದೆ, ಗುರುರಾಯರ ಆಶೀರ್ವಾದ ಇದೆ, ನಮ್ಮ ಮುರುಗೇಮ್ಮನ ಆಶೀರ್ವಾದ ಇದೆ. ನಿಮ್ಮ ಸಮಾಜ, ಚನ್ನಗಿರಿ ಸಮಾಜಕ್ಕೆ ನಾನು ಮಾಡದೇ ಇದ್ರು ಕೂಡ ಹೊರಗಡೆ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆ ಏನಿದೆ ಆ ಸೇವೆ ಆಶೀರ್ವಾದ ನನಗಿದೆ. ಇವತ್ತು ಕರ್ನಾಟಕ ರಾಜ್ಯದ ಒಂದು ಅಂಗನ, ಅವಿಭಾಜ್ಯ ಅಂಗನಾಗಿ ನಿಮ್ಮೆಲ್ಲರೂ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಾನು ತಮಗೆ ಗೊತ್ತಿರಲಿ, ನಾನು ಸಾಕಷ್ಟು ಸಲ ಈ ವಿಚಾರವಾಗಿ ನಮ್ಮ ಶ್ರೀನಿವಾಸ ಮಧ್ಯ ಅಧ್ಯಕ್ಷರಿಗೆ ಗೊತ್ತು. KKMPಯಲ್ಲಿ ನನ್ನಷ್ಟು ಜಗಳ, ನನ್ನಷ್ಟು ಸ್ಟ್ರಾಂಗ್ ಆಗಿ ಮಾತಾಡೋರು ಯಾರಾದರೂ ಅದರ ಕೇಳಬೇಕು ಬದಿಗೇರಿ ವಿಚಾರದಲ್ಲಿ.
ನಾನು ಅವ್ರಿಗೆ ಪ್ರತಿ ಸತಿ ಹೇಳ್ಕೊಂಡು ಬಂದಿದ್ದೀನಿ, ತಾವು ದಯವಿಟ್ಟು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಮರಾಠರ ಸಂಸ್ಥೆಗೆ ಅತ್ಯಂತ ಹೆಚ್ಚಿನ ಹಣ ಯಾವುದಾದ್ರು ಒಂದು ಬರ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದೆ ಅಂದ್ರೆ ಅದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು. ಅಷ್ಟೊಂದು ಬಾಡಿಗೆ ನಿಮಗೆ ಬರುತ್ತೆ. ತಾವು ದಯವಿಟ್ಟು ಏನಿವತ್ತಿನ ದಿವಸ ಮರಾಠರು ಈ ಕರ್ನಾಟಕದಲ್ಲಿ 400 ವರ್ಷದಿಂದ ಇದ್ದಾರೆ, ಹೊಸದಾಗಿ ಏನು ಮರಾಠರು ಇಲ್ಲಿ ಇಲ್ಲ. ಇವತ್ತೇನು ಪೂನಾ ಮತ್ತು ಬೆಂಗಳೂರು ರೋಡ್ ಇದೆ, ನಮಗೆಲ್ಲ ಗೊತ್ತಿರಲಿ, ಹಿಂದೆ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಹೆಸರಿದ್ದು ಶಹಾಜಿ ಮಾರ್ಗ್ ಅಂತ ಹೇಳಿ. ಅದನ್ನ ದಾರಾ ಬೇಂದ್ರೆಯವರು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ದಾರಾ ಬೇಂದ್ರೆ ಮರಾಠರ? ದಾರಾ ಬೇಂದ್ರೆ ಮರಾಠರ? ದಾರಾ ಬೇಂದ್ರೆಯವರು ಅವ್ರ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಮೊದಲೇ ಪೂನಾ ಟು ಬೆಂಗಳೂರು ಏನಿದೆಯಲ್ಲ, PB ರಸ್ತೆ ಇದೆಯಲ್ಲ, PB ರಸ್ತೆ ಹೆಸರು ಶಹಾಜಿ ಮಾರ್ಗ್ ಅಂತ ಇತ್ತು. ಪೂನಾದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಾದ್ರೆ ಅವರು ಅದೇ ರೋಡಲ್ಲಿ ಓಡ್ತಾ ಇದ್ದಿದ್ದು. ಅವರು 24 ವರ್ಷ ಬೆಂಗಳೂರನ್ನ ಆಳಿದ್ದಾರೆ. ಶಹಾಜಿ ಮಹಾರಾಜರು ಕಾಡಿಮಲ್ಲೇಶ್ವರ ದೇವಸ್ಥಾನ ಕಟ್ಟಿಸಿದ್ದಾರೆ. ಶಹಾಜಿ ಮಹಾರಾಜರ ಅರಮನೆ ಇದೆ ಮಾರ್ಕೆಟ್ ಅಲ್ಲಿ. ಶಹಾಜಿ ಮಹಾರಾಜರ ಸಮಾಧಿ ಒದಗೇರಿಯಲ್ಲಿದೆ. ಶಹಾಜಿ ಮಹಾರಾಜರು ಹಿರೇಗೌಡದಲ್ಲಿ ತುಳಜಾಪುರಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ದೇವಿಯಲ್ಲಿರತಕ್ಕಂಥ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬಸವೂರಲ್ಲಿ ಕಾರ್ಯಕ್ರಮ ಇದೆ. ಶಹಾಜಿ ಮಹಾರಾಜರ ಅಣ್ಣ ಸಾಂಬಾಜಿ ಮಹಾರಾಜರ ಸಮಾಧಿ ಕನಕಗಿರಿಯಲ್ಲಿದೆ. ಇದೆಲ್ಲ ಏನಿದು? ನಮಗೆ ಮತ್ತು ಕನ್ನಡಿಗರಿಗೆ ಯಾವುದೇ ರೀತಿಯಾದ ವ್ಯತ್ಯಾಸಗಳಿಲ್ಲ. ನಾವು ಕೂಡ ಕನ್ನಡಿಗ ಮರಾಠರು ನಾವು. ಅದನ್ನು ತಾವು ಪ್ರಚಾರ ಮಾಡಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಪ್ರತಿ ಬಾರಿ ಕೂಡ KKMP ವಿಚಾರದಲ್ಲಿ ಎತ್ತೇ ಇರುತ್ತೇನೆ. ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಪ್ರತಿ ನೀವೆಲ್ಲ KKMP CC ಮೀಟಿಂಗ್ ಅಂತ ತಾವಿರಲ್ಲ, ಶ್ರೀನಿವಾಸ್ ಮತ್ತೆಯವರು ಇರ್ತಾರೆ. ನಾನು ಹೇಳೋದು ಒಂದು ಅಕ್ಷರ ಯಾವುದು ಸುಳ್ಳಿದ್ದಪ್ಪ ಅಂದ್ರೆ ನಾನು ಇವತ್ತು ಮಾತಾಡ್ಬಿಟ್ಟು ಕೂತ್ಕೊತೀನಿ, ಅವರೇ ಬಗ್ಗೆ ನೀವು ಕೇಳಿ. ಆ ರೀತಿ ಯಾವ್ದಾದ್ರು ಒಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದು ಜಿಲ್ಲೆಯವರು ಯಾರಾದ್ರೂ ಬೇರೆ ಜಿಲ್ಲೆ ಸಪೋರ್ಟ್ ಮಾಡಿದ್ರೆ ಒಂದೇ ಒಂದು ಜಿಲ್ಲೆ ಅದು ನಮ್ಮ ಶ್ರೀನಿವಾಸ ಅವರು. ಇಲ್ಲ ಅದು ಮಾಡಲೇಬೇಕು ಅಧ್ಯಕ್ಷರೇ ಅಂತ ಅಧ್ಯಕ್ಷರು ಎದ್ದು ಹೇಳತಕ್ಕಂಥ ಗಣಸ ಯಾವ್ದ್ರಲ್ಲಿ ಇದ್ರೆ ಶ್ರೀನಿವಾಸ ಪಂತ್ ಅವ್ರನ್ನ ಹೇಳಿದ್ರು. ಯಾಕಂದ್ರೆ ಪಾಪ ಮಿಲಿಟರಿ ರಿಟೈರ್ಡ್.